ನೋಡ್ರಿ ಇದು ಹೊರನವ್ರಿಗೂ ಮಷೀನು ನಾಳೆ ಹೋಳಿಗೆ ಮಾಡೋರು ಅದಾರಲ್ರಿ ಅದಕ್ಕೆ ಇಷ್ಟು ಆಲ್ರೆಡಿ ರುಬ್ಬೇನು ಇಷ್ಟು ಇನ್ನೂ ಬಾಕಿ ಐತಿ. ಓಕೆ, ಏನೇನು ಹಾಕಿ ಸಾಸಿವೆ ಜೀರಿಗೆ ಎಣ್ಣೆ. ಈಗ ಈಗೇನು ಹಾಕಿದ್ವಿ? ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಇದೇನು ಖರೀದೇನು ಹಾಕಿದೆ? ಮಸಾಲೆ ಖಾರ. ಇದು ಹಿಂಗಲ್ಲ, ಕೊಬ್ಬರಿ ಹಾಕ್ಲ, ಹಸಿ ಕೊಬ್ಬರಿ. ಚಲೋ ನಂಗೆ ಹುರ್ಕೋಬೇಕು, ಹಸಿ ವಾಸ ಹೋಗ್ಬೇಕು. ನಂತರ ಕಟ್. ಹುಣಸಿ ಹುಳಿ, ಒಂದು 3-4 ಕುದಿ ಕುದಿಸ್ಬೇಕ್ರಿ. ಇದನ್ನ ಕಟ್ಟಿನ ಸಾಂಬಾರು ರೆಡಿ. ಅದ್ರಾಗಿಲ್ಲ ಮಸಾಲೆ ಉಳ್ದೈತಿ ಆ ಮಿಕ್ಸಿ ಭಾಂಡ್ಯಾಗು. ಹೈ ಫ್ಲೇಮ್ದಾಗ ಇಡ್ಬೇಕ್ರಿ. ಇದು ಮಾಡಿ ಮುಂದೆ ಏನಂದ್ರೆ ಉಪ್ಪು ಹಾಕಿದ್ದಿಲ್ಲ, ಮರ್ತಿದ್ದೆ. ನಮ್ಮ ಅಜ್ಜಿಗೆ ಹಾಕಿದ್ರು. ನನಗೆ ಉಪ್ಪು ಸೇರೋದೇ ಇಲ್ಲ ನೋಡ್ರಿ. ನಾವು ಉಪ್ಪು ತಿನ್ನಂಗೂ ಇಲ್ಲ ಅಷ್ಟು ಜಾಸ್ತಿ. ನನ್ನ BL ಫ್ರೆಂಡ್ಸಿಗೆ ಗೊತ್ತಾಯ್ತು ನನಗೆ ಉಪ್ಪು ಸೇರಂಗಿಲ್ಲ. ಆಮೇಲೆ ಇದು ಬೆಲ್ಲ. ನಾವಿದು ಆರ್ಗ್ಯಾನಿಕ್ ಶುಂಠಿ ಬೆಲ್ಲನ ಯೂಸ್ ಮಾಡೋದ್ರಿ ಎಲ್ಲದ್ರಾಗು. ಕೇಸರಿ ಕಲರ್ ಬರ್ತೈತಲ್ರಿ, ಆರೆಂಜ್ ಕಲರ್, ಅದು ನಮ್ಮ ಮನ್ಯಾಗ ಯಾರಿಗೂ ಸೇರಂಗೂ ಇಲ್ಲ, ತಿನ್ನಂಗೂ ಇಲ್ಲ. ಈ ಟೈಪ್ ಬೆಲ್ಲ ಇರ್ತೈತೆ ನೋಡ್ರಿ, ಶುಂಠಿ ಕರಿ ಬೆಲ್ಲ. ಡೈರೆಕ್ಟ್ ಮಾಡೋರ ಕಡೆಯಿಂದನೇ ತರಿಸ್ಕೊತಾರೆ. ಯಾರೋ ನಮ್ಮ ರಿಲೇಟಿವ್ಸ ಮಾಡ್ತಾರೆ, ನಮ್ಮ ಕಾಕಿಯವ್ರ ರಿಲೇಟಿವ್ಸ, ಅವ್ರ ಕಡೆನ ತರಿಸಿರ್ತೀವಿ. ನೋಡ್ರಿ, ನಾ ಇವತ್ತು ಕ್ರಿಸ್ಪಿ ಕಾರ್ನ್ ಮಾಡೀನಿ. ನಮ್ಮ ಮನ್ಯಾಗ ಎಲ್ಲರಿಗೂ ವಾಸೆ ಇರ್ತೈತಿ ನಂದು ನಾ ಮಾಡೋ ಕ್ರಿಸ್ಪಿ ಕಾರ್ನ್ ರೆಸಿಪಿ. ಏನಿಲ್ಲ, ರೆಸಿಪಿ ಶೂಟ್ ಮಾಡತ್ತಿದ್ದೆ, ಅಷ್ಟರೊಳಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತ, ಹಿಂಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಮೊದಲು ಎಣ್ಣೆ ಹಾಕ್ಕೊಂಡೆ, ಒಂದು 2 ಟೇಬಲ್ ಸ್ಪೂನ್. ಆಮೇಲೆ ಮೆಣಸಿನ್ಕಾಯಿ ಇಷ್ಟಿಷ್ಟ ಹಿಂಗೆ ಕಟ್ ಮಾಡ್ಬೇಕು ನೋಡ್ರಿ. ಹಿಂಗೆ
ಹಿಂಗೆ ಇಷ್ಟು ಕಟ್ ಮಾಡಿ ಮತ್ತು ಮೆಣಸಿನ್ಕಾಯಿ ಫುಲ್ ಕರಿಯೋ ತನಕ ಹುರ್ಕೋಬೇಕು. ಆಮೇಲೆ ಕಾರ್ನ್ ಹಾಕ್ಕೊಂಡು ಒಂದು 5 ನಿಮಿಷ ಕಂಟಿನ್ಯೂಸ್ಲಿ ಹುರ್ಕೊಂಡು ಮಸಾಲ ಒಳಗೆ ನಾ ಉಪ್ಪು ಮತ್ತು ಈ ಕಾಳು ಮೆಣಸಿನ ಪುಡಿ ಇರ್ತೈತಲ್ರಿ, ಕರಿ ಮೆಣಸಿನ ಪುಡಿ, ಅದು ಅಷ್ಟ ಹಾಕೇನಿ, ಜಾಸ್ತಿ ಏನೂ ಇಲ್ಲ. ಭಾಳ ಟೇಸ್ಟಿಯಾಗಿ ಬಂದೈತಿ. ನಾ ಬಂದಾಗೊಮ್ಮೆ ನಮ್ಮ ಕಾಕಾ ಸಾಹೇಬ್ರು ಇದನ್ನ ಮಾಡಿಸ್ಕೊಂಡು ತಿಂತಾರೆ ನನ್ನ ಕಡೆಯಿಂದ. ನೀವು ಟ್ರೈ ಮಾಡಿ ನೋಡಿರಿ. ಮತ್ತು ನಾ ಇನ್ನೊಮ್ಮೆ ಮಾಡಿದ್ನಂದ್ರೆ ನಾ ಶೇರ್ ಮಾಡ್ತೇನೆ ಅಂತ ರೆಸಿಪಿ. ಈಗ ತಿನ್ನಕ್ಕಂತೂ ಭಾಳ ಟೇಸ್ಟ್ ಬಂದೈತಿ. ಇದು ನಮ್ಮ ಲಾಡುಗಂತ ಇಟ್ಟೇನಿ, ಅಕ್ಕಿ ಬರೋಣ ಹಾಕ್ಕೊಡ್ತೇನೆ.